ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 14 ಮತ್ತು 15 ಏಪ್ರಿಲ್ 2024 ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಡಸ್ಟ್ ಲಿಂಕ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಉಜ್ಬೇಕಿಸ್ತಾನ್ ಮತ್ತು ಭಾರತವು ಜಂಟಿಯಾಗಿ ಡಸ್ಟ್ ಲಿಂಕ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಆಯೋಜಿಸುತ್ತದೆ. ಈ ಡಸ್ಟ್ ಲಿಂಕ್ ವ್ಯಾಯಾಮವು 2024ರಲ್ಲಿ ಇದರ 5ನೇ ಆವೃತ್ತಿಯಾಗಿದೆ. ಇದು ಯಾರ ನಡುವೆ ನಡೆಯುತ್ತದೆ ಅಂದರೆ ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳ ಜಂಟಿ ಮಿಲಿಟರಿ ವ್ಯಾಯಾಮವಾಗಿರುತ್ತದೆ. ಇದನ್ನು ಎಷ್ಟು ದಿನಗಳವರೆಗೆ ನಡೆಸುತ್ತಾರೆ ಅಂದರೆ 14 ದಿನಗಳವರೆಗೆ ಈ ವ್ಯಾಯಾಮ ನಡೆಯುತ್ತದೆ. ಈ ವರ್ಷದ ವ್ಯಾಯಾಮವನ್ನು ಎಲ್ಲಿ ನಡೆಸುತ್ತಿದ್ದಾರೆ ಎಂದರೆ ಉಜ್ಬೇಕಿಸ್ತಾನ್ನ ಟರ್ಮೆಂಜ್ ಜಿಲ್ಲೆಯಲ್ಲಿ ನಡೆಸಲಾಗುತ್ತಿದೆ. ಇದನ್ನು 15ರಿಂದ 28 ಏಪ್ರಿಲ್ 2024ರವರೆಗೆ ನಡೆಸಲಾಗುತ್ತದೆ. ಹಾಗೆಯೇ ಇಲ್ಲಿ ಈ ಡಸ್ಟ್ ಲಿಂಕ್ ವ್ಯಾಯಾಮವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು ಎಂದರೆ ಉಜ್ಬೇಕಿಸ್ತಾನ್ನಲ್ಲಿ ನವೆಂಬರ್ 2019ರಲ್ಲಿ ಇದನ್ನು ನಡೆಸಲಾಯಿತು. ಇಲ್ಲಿ ಮ್ಯಾಪ್ನಲ್ಲಿ ನೋಡೋಣ, ಉಜ್ಬೇಕಿಸ್ತಾನ್ ಇಲ್ಲಿ ಬರುತ್ತದೆ. ಹಾಗೆಯೇ ಇದರ ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದೆಂದರೆ ತಾಸ್ಕೆಂಟ್ ಆಗಿರುತ್ತದೆ. ಕರೆನ್ಸಿಯು ಸೋಮ್ ಆಗಿರುತ್ತದೆ ಮತ್ತು ಪ್ರಧಾನಮಂತ್ರಿ ಯಾರೆಂದರೆ ಅಬ್ದುಲ್ಲಾ ನಿಗಮಟೋವಿಚ್ ಅರಿಯೋಮ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವುದಕ್ಕಿಂತ ಮುಂಚೆ ಇಲ್ಲಿ ಇವತ್ತಿನ ಈ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೆಟ್ಗಳಿಗೆ ವಿಶ್ವ ಅಥ್ಲೆಟಿಕ್ಸ್ ಎಷ್ಟು ನಗದು ಬಹುಮಾನವನ್ನು ನೀಡುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, $50,000 ಬಹುಮಾನವನ್ನು ನೀಡಲಾಗುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. 2023ರವರೆಗೆ ಒಲಿಂಪಿಕ್ಸ್ನಲ್ಲಿ ಗೆದ್ದ ಯಾವುದೇ ಟ್ರ್ಯಾಕ್ಸ್ ಮತ್ತು ಫೀಲ್ಡ್ ಅಥ್ಲೆಟ್ಸ್ಗಳಿಗೆ ನಗದು ಬಹುಮಾನವನ್ನು ನೀಡುತ್ತಿರಲಿಲ್ಲ. ಈ 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈ ನಗದು ಬಹುಮಾನವನ್ನು ನೀಡುವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಯಾರು ನೀಡುತ್ತಾರೆ ಎಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯು ಈ ನಗದು ಬಹುಮಾನವನ್ನು ನೀಡುತ್ತಿದೆ. ಇಲ್ಲಿ ಇವರು $50,000 ನಗದು ಬಹುಮಾನವನ್ನು ನೀಡುತ್ತಿದ್ದಾರೆ. ಇದು ಟ್ರ್ಯಾಕ್ಸ್ ಮತ್ತು ಫೀಲ್ಡ್ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಬಹುಮಾನದ ಹಣವನ್ನು ನೀಡುವ ಮೊದಲ ಕ್ರೀಡೆಯಾಗಿರುತ್ತದೆ. ಹಾಗೆಯೇ ವಿಶ್ವ ಅಥ್ಲೆಟಿಕ್ಸ್ 2028ರ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಿಂದ ಬೆಳ್ಳಿ ಮತ್ತು ಕಂಚಿನ ಪದಕ ವಿಜೇತರು ಇರುತ್ತಾರಲ್ಲ, ಅವರಿಗೂ ಕೂಡ ಬಹುಮಾನದ ರೂಪದಲ್ಲಿ ಹಣವನ್ನು ನೀಡಲು ಪ್ರಾರಂಭಿಸಲು ಯೋಜಿಸಲಾಗಿರುತ್ತದೆ. ಹಾಗೆಯೇ ಈ ವರ್ಷ ನಡೆಯುವ ಈ ಪ್ಯಾರಿಸ್ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತಿದೆ ಅಂದರೆ ಇದು ಫ್ರೆಂಚ್ ದೇಶದ ರಾಜಧಾನಿಯಾದ ಪ್ಯಾರಿಸ್ನಲ್ಲಿ ನಡೆಯುತ್ತಿದೆ. ಇದನ್ನು ಜುಲೈ 26ರಿಂದ ಆಗಸ್ಟ್ 11ರವರೆಗೆ ನಡೆಸಲಾಗುತ್ತಿದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಭಾರತೀಯನು ಇತ್ತೀಚೆಗೆ 3ನೇ ಬಾರಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿ ಮರುನೇಮಕವಾಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಜಗಜಿತ್ ಪವಾಡಿಯಾ ಅವರು 3ನೇ ಬಾರಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಇಲ್ಲಿ ಇವರು ಜಗಜಿತ್ ಪವಾಡಿಯಾ ಅವರು 2025ರಿಂದ 30ರವರೆಗೆ ನೇಮಕವಾಗಿರುತ್ತಾರೆ. ಇವರು ಮೊದಲ ಬಾರಿಗೆ 2015ರಲ್ಲಿ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ಗೆ ಆಯ್ಕೆಯಾಗಿದ್ದರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆನ್ಲೈನ್ ಆಧಾರ್ ATM ಸರ್ವಿಸ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸಂಸ್ಥೆಯು ಆನ್ಲೈನ್ ಆಧಾರ್ ATM ಸರ್ವಿಸ್ ಅನ್ನು ಪ್ರಾರಂಭಿಸಿರುತ್ತದೆ. ಇಲ್ಲಿ ಆನ್ಲೈನ್ ಆಧಾರ್ ATM ಸರ್ವಿಸ್ ಅಂದ್ರೆ ಏನು ಅಂದ್ರೆ, ನೀವು ನಿಮಗೆ ಹಣ ಬೇಕೆಂದಿದ್ದರೆ ATM ಬೂತ್ಗೆ ಹೋಗಿ ಹಣವನ್ನು ವಿಡ್ರಾ ಮಾಡುತ್ತಿರಲ್ಲ, ಹಾಗೆಯೇ ಈ ಆನ್ಲೈನ್ ಆಧಾರ್ ATM ಸರ್ವಿಸ್ನಿಂದ ನಿಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಅದು ಹೇಗೆಂದರೆ, ನಿಮ್ಮ ಬ್ಯಾಂಕ್ಗೆ ಆಧಾರ್ ಅನ್ನು ಲಿಂಕ್ ಮಾಡಿರಬೇಕಾಗಿರುತ್ತದೆ. ನಂತರ ನಿಮಗೆ ಎಷ್ಟು ಹಣ ಬೇಕೆಂದು ಈ ಆ್ಯಪ್ನಲ್ಲಿ ತಿಳಿಸಬೇಕಾಗಿರುತ್ತದೆ. ಇದರಲ್ಲಿ ಮಿನಿಮಮ್ ವಿಡ್ರಾವಲ್ $10,000 ಮಾತ್ರ ಆಗಿರುತ್ತದೆ. ನಿಮ್ಮ ವಿಡ್ರಾವಲ್ ಪೇಮೆಂಟ್ ಎಷ್ಟು ಎಂದು ತಿಳಿಸಿದ ನಂತರ ಅವರು ನಿಮ್ಮ ಮನೆಗೆ ಆ ಹಣವನ್ನು ತಂದು ನೀಡುತ್ತಾರೆ. ಹೀಗೆ ಈ ಆನ್ಲೈನ್ ಆಧಾರ್ ATM ಸರ್ವಿಸ್ ನಲ್ಲಿ ಪೇಮೆಂಟ್ ಅನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಮನೆಯಲ್ಲೇ ಕುಳಿತುಕೊಂಡು. ಈ ಆನ್ಲೈನ್ ಆಧಾರ್ ATM ಸರ್ವಿಸ್ ನಲ್ಲಿ ಇನ್ನು ಯಾವ ರೀತಿಯ ಸರ್ವಿಸ್ ಇದೆ ಎಂದರೆ, ತಿಳಿಸಿದಂತೆಯೇ ಕ್ಯಾಶ್ ವಿಡ್ರಾ ಹೊಂದಿರುತ್ತದೆ, ಕ್ಯಾಶ್ ಡೆಪಾಸಿಟ್ಸ್ ಕೂಡ ಮಾಡಬಹುದಾಗಿರುತ್ತದೆ, ಬ್ಯಾಲೆನ್ಸ್ ಎನ್ಕ್ವೈರಿ ಕೂಡ ಮಾಡಬಹುದಾಗಿರುತ್ತದೆ ಮತ್ತು ಮಿನಿ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಬಹುದಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನೀರೊಳಗಿನ ಡ್ರೋನ್ ಮಂಟಾ ರೇ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ, USA ದೇಶವು ನೀರೊಳಗಿನ ಡ್ರೋನ್ ಆದ ಮಂಟಾ ರೇ ಅನ್ನು ಬಿಡುಗಡೆ ಮಾಡಿದೆ. ಈ ಡ್ರೋನ್ ನೀರೊಳಗೆ ಅತಿ ಹೆಚ್ಚು ಸಮಯಗಳ ಕಾಲ ಉಳಿಯಬಹುದಾಗಿರುತ್ತದೆ. ಈ ಮಂಟಾ ರೇ ಎನ್ನುವ ಹೆಸರನ್ನು ಈ ಡ್ರೋನ್ಗೆ ಯಾಕೆ ಇಟ್ಟಿದ್ದಾರೆ ಎಂದರೆ, ನೀರೊಳಗಿರುವ ಒಂದು ಜೀವಿಯಾದ ಮಂಟಾ ರೇ ಜೀವಿಯು ಈ ಆಕಾರದಲ್ಲೇ ಇರುವುದರಿಂದ ಈ ಡ್ರೋನಿಗೆ ಮಂಟಾ ರೇ ಎಂದು ಹೆಸರಿಡಲಾಗಿದೆ. ಹಾಗೆಯೇ ಇದನ್ನು ಅನ್ಮ್ಯಾನ್ಡ್
ಅಂಡರ್ ಸಿ ವೆಹಿಕಲ್ ಎಂದು ಕೂಡ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಅಸೋಸಿಯೇಷನ್ ಆಫ್ ಸಮ್ಮರ್ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ಅಧ್ಯಕ್ಷ ಹುದ್ದೆಗೆ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಇಗ್ಮಾರ್ ಡಿ ಓಸ್ ಅವರು ಅಸೋಸಿಯೇಷನ್ ಆಫ್ ಸಮ್ಮರ್ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯುಎಸ್ಎನ ಬೆಸ್ಟ್ ಸೈಂಟಿಫಿಕ್ ಪೋಸ್ಟರ್ ಅವಾರ್ಡ್ 2023 ಅನ್ನು ಯಾರಿಗೆ ನೀಡಲಾಗಿದೆ? ಉತ್ತರವು ಆಪ್ಷನ್ ಬಿ, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ ಯುಎಸ್ಎಸ್ ಬೆಸ್ಟ್ ಸೈಂಟಿಫಿಕ್ ಪೋಸ್ಟರ್ ಅವಾರ್ಡ್ 2023 ಅನ್ನು ನೀಡಲಾಗಿದೆ. ಇಲ್ಲಿ ಈ ಹಾಸ್ಪಿಟಲ್ಗೆ ಈ ಅವಾರ್ಡ್ ಅನ್ನು ಯಾಕೆ ನೀಡಲಾಗಿದೆ ಎಂದು ಕೇಳುವುದಾದಲ್ಲಿ, ಕೆರಾಟೋಕೋನಸ್ ಎನ್ನುವ ರೋಗಿಗಳಿಗೆ ಇಲ್ಲಿ ನೀಡುವ ಚಿಕಿತ್ಸೆಯು ತುಂಬಾ ಪರಿಣಾಮಕಾರಿಯಾಗಿ ಕಂಡುಬಂದಿರುವುದರಿಂದ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕ್ಯಾನಸ್ ಫಿಲ್ಮ್ ಫೆಸ್ಟಿವಲ್ 2024ರಲ್ಲಿ ಹಾನರರಿ ಫ್ಲೇಮ್ ಡಿಒರ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಜಾರ್ಜ್ ಲೂಕಸ್ ಅವರನ್ನು ಕ್ಯಾನಸ್ ಫಿಲ್ಮ್ ಫೆಸ್ಟಿವಲ್ 2024ರಲ್ಲಿ ಹಾನರರಿ ಫ್ಲೇಮ್ ಡಿಒರ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ಇಲ್ಲಿ ಜಾರ್ಜ್ ಲೂಕಸ್ ಅವರು ಒಬ್ಬರು ಫಿಲ್ಮ್ ಮೇಕರ್ ಆಗಿರುತ್ತಾರೆ. ಹಾಗೆಯೇ ಕ್ಯಾನಸ್ ಫಿಲ್ಮ್ ಫೆಸ್ಟಿವಲ್ 2024 ಇದರ 77ನೇ ಆವೃತ್ತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವರ್ಲ್ಡ್ ಚೆಗಸ್ ಡಿಸೀಸ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, 14 ಏಪ್ರಿಲ್ ಅಂದು ವರ್ಲ್ಡ್ ಚೆಗಸ್ ಡಿಸೀಸ್ ದಿನವನ್ನು ಆಚರಿಸಲಾಯಿತು. ಇಲ್ಲಿ ಇದನ್ನು ಮೊದಲ ಬಾರಿಗೆ 2020ರಲ್ಲಿ ಆಚರಿಸಲಾಗಿತ್ತು. ಹಾಗೆಯೇ ಇದರ ಈ ವರ್ಷದ ಥೀಮ್ ಡೀಲಿಂಗ್ ವಿತ್ ಚೆಗಸ್ ಡಿಸೀಸ್, ಡಿಟೆಕ್ಟ್ ಅರ್ಲಿ ಅಂಡ್ ಪ್ರೊವೈಡ್ ಲೈಫ್ ಲಾಂಗ್ ಕೇರ್ ಎನ್ನುವುದು 2024ರ ಥೀಮ್ ಆಗಿತ್ತು. ಮುಂದಿನ ಪ್ರಶ್ನೆ. ಭಾರತೀಯ ರಕ್ಷಣಾ ಸಚಿವಾಲಯವು ಇತ್ತೀಚೆಗೆ 97 LCG ಮಾರ್ಕ್ 1A ಯುದ್ಧ ವಿಮಾನವನ್ನು ಯಾರಿಂದ ಖರೀದಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯಿಂದ 97 LCA ಮಾರ್ಕ್ 1A ವಿಮಾನವನ್ನು ಭಾರತೀಯ ರಕ್ಷಣಾ ಸಚಿವಾಲಯವು ಖರೀದಿಸುತ್ತಿದೆ. ಇದರ ಬಗ್ಗೆ ಮಾಹಿತಿಯು, ಭಾರತದ ರಕ್ಷಣಾ ಸಚಿವಾಲಯವು LCA ಮಾರ್ಕ್ 1A ಯುದ್ಧ ವಿಮಾನವನ್ನು ಖರೀದಿಸುತ್ತಿದೆ. ಎಷ್ಟು ಯುದ್ಧ ವಿಮಾನವನ್ನು ಖರೀದಿಸುತ್ತಿದೆ? 97 ಯುದ್ಧ ವಿಮಾನವನ್ನು ಖರೀದಿಸುತ್ತಿದೆ. ಯಾರಿಂದ ಖರೀದಿಸುತ್ತಿದ್ದಾರೆ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಂದ ಖರೀದಿಸುತ್ತಿದ್ದಾರೆ ಮತ್ತು ಇದರ ವೆಚ್ಚವು 65,000 ಕೋಟಿ ರೂಪಾಯಿ ಆಗಿರುತ್ತದೆ. ಈ LCA ಮಾರ್ಕ್ 1A ಇದನ್ನು ತೇಜಸ್ ವಿಮಾನದ ಆಧುನಿಕ ಆವೃತ್ತಿಯಾಗಿರುತ್ತದೆ. ಈ ವಿಮಾನಗಳು ವಾಯುಪಡೆಯಲ್ಲಿ MiG-21, MiG-23 ಮತ್ತು MiG-27 ವಿಮಾನಗಳನ್ನು ಬದಲಾಯಿಸುತ್ತಿದೆ. ಈ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ದೇಶದ ಪ್ರಧಾನಿಯಾದ ಮೋದಿಯವರು ಸ್ವದೇಶಿ ಯುದ್ಧ ವಿಮಾನವಾದ ಥಂಡರ್ ವೇರಿಯಂಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿದರು. ದೇಶದ ಪ್ರಧಾನಿಯೊಬ್ಬರು ಯುದ್ಧ ವಿಮಾನದಲ್ಲಿ ಹಾರಿದ ಮೊದಲ ಹಾರಾಟ ಇದಾಗಿರುತ್ತದೆ. ಹಾಗಾಗಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಯಾವ ಯುದ್ಧ ವಿಮಾನದಲ್ಲಿ ಇವರು ಪ್ರಯಾಣವನ್ನು ಬೆಳೆಸಿದ್ದು ಅಂದರೆ ಥಂಡರ್ ವೇರಿಯಂಟ್ ಯುದ್ಧ ವಿಮಾನದಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಜಾಗತಿಕ ಆರೋಗ್ಯದಲ್ಲಿ ಪ್ರತಿಷ್ಠಿತ ಜಾನ್ ಡ್ರಿಗ್ಸ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಡಾಕ್ಟರ್ ಗಗನ್ದೀಪ್ ಕಾಂಗ್ ಅವರನ್ನು ಜಾನ್ ಡ್ರಿಗ್ಸ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು, ಭಾರತೀಯ ಸಂಶೋಧಕರಾದ ಡಾಕ್ಟರ್ ಗಗನ್ದೀಪ್ ಕಾಂಗ್ ಅವರು ಜಾಗತಿಕ ಆರೋಗ್ಯ ಸಂಶೋಧನೆಯಲ್ಲಿನ ಸಾಧನೆಗಳಿಗಾಗಿ 2024ರಲ್ಲಿ ಜಾನ್ ಡ್ರಿಗ್ಸ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಎಂದರೆ ಕೆನಡಾದ ಗೈಡ್ರಾರ್ ಫೌಂಡೇಶನ್ ಸಂಸ್ಥೆಯು ಇದನ್ನು ನೀಡುತ್ತದೆ ಮತ್ತು ಈ ಗೌರವವನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಎಂದು ಇವರನ್ನು ಕರೆಯಲಾಗುತ್ತದೆ. ನೆನಪಿಟ್ಟುಕೊಳ್ಳಿ, ಜಾನ್ ಡ್ರಿಗ್ಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರೆಂದು ಪ್ರಶ್ನೆಯನ್ನು ಕೇಳಿದರೆ ಡಾಕ್ಟರ್ ಗಗನ್ದೀಪ್ ಕಾಂಗ್ ಎಂದಾಗುತ್ತದೆ. ಇಲ್ಲಿ ಇವರು ಡಾಕ್ಟರ್ ಗಗನ್ದೀಪ್ ಕಾಂಗ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ. ವಿಶ್ವ ವ್ಯಾಪಾರ ಸಂಸ್ಥೆ ಬಿಡುಗಡೆ ಮಾಡಿದ ಡಿಜಿಟಲ್ ಸೇವೆಗಳ ರಫ್ತು ಶ್ರೇಯಾಂಕದಲ್ಲಿ ಭಾರತದ ಸ್ಥಾನವೇನು? ಸರಿಯಾದ ಉತ್ತರವು ಆಪ್ಷನ್ ಡಿ, 4ನೇ ಸ್ಥಾನವನ್ನು ಇಲ್ಲಿ ಭಾರತವು ಪಡೆದುಕೊಂಡಿದೆ. ಇದರ ಬಗ್ಗೆ ಮಾಹಿತಿಯು, ಇಲ್ಲಿ ರಿಪೋರ್ಟ್ ಯಾವುದೆಂದರೆ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಅಂಡ್ ಸ್ಟಾಟಿಸ್ಟಿಕ್ಸ್. ಈ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಎಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿದ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಮತ್ತು ಸ್ಟಾಟಿಸ್ಟಿಕ್ಸ್ ನಲ್ಲಿ ಮೊದಲನೆಯ ಸ್ಥಾನವನ್ನು ಯುನೈಟೆಡ್ ಸ್ಟೇಟ್ಸ್ ಪಡೆದುಕೊಂಡಿದೆ, 2ನೇ ಸ್ಥಾನವನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು 3ನೇ ಸ್ಥಾನವನ್ನು ಐರ್ಲೆಂಡ್ ಪಡೆದುಕೊಂಡಿದೆ. ಹಾಗೆಯೇ 4ನೇ ಸ್ಥಾನವನ್ನು ಭಾರತ ದೇಶವು ಪಡೆದುಕೊಂಡಿರುತ್ತದೆ. ಇಲ್ಲಿ ಡಿಜಿಟಲ್ ಮೂಲಕ ವಿತರಿಸಲಾದ ಸೇವೆಗಳ ರಫ್ತಿನಲ್ಲಿ ಭಾರತವು 17% ಜಿಗಿತವನ್ನು ಕಂಡು $257 ಬಿಲಿಯನ್ ದಾಖಲಿಸಿದೆ. ಹಾಗಾಗಿ ಚೀನಾ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಇಲ್ಲಿ ಚೀನಾ 5ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾರನ್ನು ಸೌತ್ ಏಷ್ಯನ್ ಪರ್ಸನ್ ಆಫ್ ದ ಇಯರ್ ಎಂದು ಗೌರವಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಬಿ, ಅವಂತಿಕಾ ವಂದನಪು ಅವರನ್ನು ಸೌತ್ ಏಷ್ಯನ್ ಪರ್ಸನ್ ಆಫ್ ದ ಇಯರ್ ಎಂದು ಗೌರವಿಸಲಾಯಿತು. ಗೌರವವನ್ನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಸೌತ್ ಏಷ್ಯನ್ ಪರ್ಸನ್ ಆಫ್ ದ ಇಯರ್ ಗೌರವವನ್ನು ಇಲ್ಲಿ ಅವಂತಿಕಾ ವಂದನಪು ಅವರಿಗೆ ನೀಡಿರುತ್ತಾರೆ. ಇವರಿಗೆ
ಗೌರವವನ್ನು ಯಾಕೆ ನೀಡುತ್ತಾರೆ ಅಂದರೆ ಇವರು ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಮನೋರಂಜನಾ ಉದ್ಯಮದಲ್ಲಿ ಅವರ ಗಮನಾರ್ಹ ಸಾಧನೆಗಳಿಗಾಗಿ ಈ ಗೌರವವನ್ನು ಇಲ್ಲಿ ಇವರಿಗೆ ನೀಡಿದ್ದಾರೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್.